ಇಂಡಿಯನ್ ಗೌರ್ಮೆಂಟ್ ಆರ್ಮಿಗೆಲ್ಲ ಫ್ರೀ ಹ್ಯಾಂಡ್ ಬಿಟ್ಟು ನಿಮ್ ಕೈಲಿ ಏನಾಗುತ್ತೋ ಮಾಡಿ ಅಂತ ಹೇಳಿದಾಗ ಈ ಆರ್ಮಿ ಏರ್ ಫೋರ್ಸ್ ನೇವಿ ಫೋರ್ಸ್ ಎಲ್ಲ ಟ್ರಯಲ್ ಅಲ್ಲಿ ಇರಬೇಕಾದ್ರೆ ಇಲ್ಲಿ ಇನ್ನೊಬ್ಬರ ಹೆಜ್ಜೆ ಬಿದ್ದಿದೆ. ಲೈಕ್ ಅವ್ರು ಯಾರಂತ ಎಲ್ರಿಗೂ ಗೊತ್ತು, ಲಾರೆನ್ಸ್ ಬಿಸ್ನೋಯ್. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ರೀಸೆಂಟ್ ಆಗಿ ಇವ್ರದೊಂದು ಮರ್ಡರ್ ಕೇಸ್ ಕೂಡ ಆಗಿತ್ತು. ಅಂಡ್ ಬಾಲಿವುಡ್ ನ ಟಾಪ್ ಸೆಲೆಬ್ರಿಟಿ ಆದ ಸಲ್ಮಾನ್ ಖಾನ್ ಅವರು ಅವ್ರ ಮೇಲೆ ಕೂಡ ಲೈಕ್ ನಿನ್ನನ್ನು ಸಾಯಿಸ್ತೀನಿ ಅಂತ ವಿಷ್ಣು ಅವರು ಡೈರೆಕ್ಟ್ ಆಗಿ ಹೇಳಿರ್ತಾರೆ. ಆಲ್ಮೋಸ್ಟ್ 300ಕ್ಕಿಂತ ಜಾಸ್ತಿ ಶಾರ್ಪ್ ಶೂಟರ್ಸ್, ಅಂದ್ರೆ ಲೈಕ್ ಪಬ್ಜಿ BGM ಅಲ್ಲೆಲ್ಲ ಸ್ನೈಪರ್ಸ್ ಯೂಸ್ ಮಾಡ್ತೀವಲ್ಲ, ಈ ತರ ಶಾರ್ಪ್ ಶೂಟರ್ಸ್ ಆಲ್ಮೋಸ್ಟ್ 300ಕ್ಕಿಂತ ಜಾಸ್ತಿ ಇದ್ದಾರೆ. ಈಗ ಇವ್ರೇನ್ ಹೇಳ್ತಿದ್ದಾರೆ, ಮನ್ಸೂನ್ನ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀವಿ, ಈ ತರ ಲೈಕ್ ಅದು ಇದು ಬೇಡ, ಡೈರೆಕ್ಟ್ ಆಗಿ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ಯಾವ ತರ ಕಾನೂನು ಬಾಹಿರನೇ ಆಗ್ಬೋದು. ಬಟ್ ಒಂದ್ ಸ್ವಲ್ಪ ಥಿಂಕ್ ಮಾಡಿ ನೋಡಿದಾಗ ಆ ತರ ಅವ್ರಿಗೆಲ್ಲ ಇವನೇ ಕರೆಕ್ಟ್, ವಿಷ್ಣುವೇ ಕರೆಕ್ಟ್ ಅಂತ ಅನ್ಸುತ್ತೆ. ಬಟ್ ವೆನ್ ಇಟ್ಸ್ ಕಮ್ ಟು ಏನಂತಾರೆ, ನಮ್ಮ ಡೆಮೋಕ್ರಸಿ ಆಗಿರ್ಬೋದು ಇಲ್ಲ ಪಾರ್ಟೀಸ್ ಕಡೆಯಿಂದ ಥಿಂಕ್ ಮಾಡಿದಾಗ ಗೌರ್ಮೆಂಟ್ ಅವ್ರ ಕೆಲಸ ಅವ್ರು ಮಾಡ್ತಿದೆ. ಸ್ವಲ್ಪ ಟೈಮ್ ಕೊಟ್ಟು ಅವಾಗ ಅವ್ರ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದಾಗ ಅವನ್ನ ನಾವು ಆಕ್ಷನ್ ತಗೊಳ್ಳೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹೋಪ್ ಆಲ್ಮೋಸ್ಟ್ ವಿತಿನ್ ಒಂದು 48 hours ಅಲ್ಲಿ ಒಂದು ಮೇಜರ್ ಬಿಗ್ ಅಪ್ಡೇಟ್ಸ್ ಬರಲಿದೆ. ಪ್ರತಿಯೊಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ. ಅಲ್ಲದಂಗ ವಿಡಿಯೋನ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.